ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ದತ್ತ ಶರಣಂ ಮಮ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ವೇದಧರ್ಮರು ಶಿಷ್ಯನಾದ ಸಾಂದೀಪಕನಿಗೆ ಕಾಶಿ ಕ್ಷೇತ್ರದಲ್ಲಿ ದತ್ತನ ಅವತಾರದ ಕಥೆಯನ್ನು ಹೇಳಲು ಆರಂಭ ಮಾಡಿದ್ದಾರೆ. ಸಾಂದೀಪಕನೇ ಕೇಳು, ಹಿಂದೆ ವೃಕ್ಷಪರ್ವತದಲ್ಲಿ ಬ್ರಹ್ಮಮಾನಸ ಪುತ್ರರಾದಂಥ ಅತ್ರಿ ಮಹಾಮುನಿಗಳು ಬ್ರಹ್ಮನ ಆಣತಿಯಂತೆ ಆ ಬ್ರಹ್ಮನಿಂದಲೇ ಓಂಕಾರದ ಉಪದೇಶವನ್ನು ಪಡೆದು ಪುತ್ರಾರ್ಥಿಯಾಗಿ ಕಠೋರವಾದ ತಪಸ್ಸನ್ನು ಮಾಡ್ತಾರೆ. ಯಾರನ್ನು ಕುರಿತು ತಪಸ್ಸನ್ನು ಮಾಡಿದರು ಅನ್ನುವುದಕ್ಕೆ ಪುರಾಣದಲ್ಲಿ ಹೇಳಿರುವಂಥದ್ದು ಶರಣಂ ತಂ ಪ್ರಪದ್ಯೇಯಂ ಯ ಏವ ಜಗದೀಶ್ವರಃ. ಯಾರು ಈ ಇಡೀ ಸೃಷ್ಟಿಗೆ ಜಗದೀಶ್ವರನೋ ಅಂತಹ ಜಗದೀಶ್ವರನನ್ನು ಪ್ರತಿನಿಧಿಸುವಂಥ ಪ್ರಣವಾಕ್ಷರ ಓಂಕಾರವನ್ನು ಜಪ ಮಾಡುತ್ತಾ ಅತ್ರಿ ಮಹಾಮುನಿಗಳು ತಪಸ್ಸನ್ನು ಮಾಡಿದರು ಅಂತ. ಹೀಗೆ ಅನೇಕ ಕಾಲ ತಪಸ್ಸಿನ ಫಲವಾಗಿ ಒಂದು ಮಹಾನ್ ಕಾಂತಿ ಪುಂಜವೊಂದು ಅತ್ರಿ ಮಹಾಮುನಿಗಳಿಗೆ ಕಂಡಿದೆಯಂತೆ. ಆ ಕಾಂತಿ ಪುಂಜ ಕ್ರಮೇಣವಾಗಿ 3 ಭಾಗವಾಗಿ ವ್ಯಕ್ತವಾಯಿತು. ಆ 3 ಭಾಗವಾಗಿ ವ್ಯಕ್ತವಾಗಿರುವಂಥ ಕಾಂತಿ ಪುಂಜದಲ್ಲಿ ಕಾಣುತ್ತಿರುವಂಥ ದೇವತಾ ಸ್ವರೂಪರು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು. ಅತ್ರಿ ಮಹಾಮುನಿಗಳಿಗೆ ಮಹದಾನಂದವಾಯಿತು. ಎದ್ದು ಆ 3 ಮೂರ್ತಿಗಳಿಗೆ ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡ್ತಾರೆ. ಮತ್ತೆ ಈ ಮಾತನ್ನು ಕೇಳ್ತಾರೆ, ನಾನು ಓಂಕಾರವನ್ನು ಜಪ ಮಾಡುತ್ತಾ ತಪಸ್ಸನ್ನು ಮಾಡಿದ್ದು, ಈಗ ನೀವು 3 ನನಗೆ ಸಾಕ್ಷಾತ್ಕರಿಸಿದ್ದೀರಿ. ಹೀಗಾಗಿ ನಿಮ್ಮಲ್ಲಿ ಈ ಓಂಕಾರ ಪ್ರತಿಪಾದ್ಯನಾದ ದೈವನಾರು ತೇಭ್ಯ ಕ ಏಕಭವತಾಂನು ಇಹೋಪಭೂತ. ಆಗ ನಾರಾಯಣ ಹೇಳ್ತಾ ಇದ್ದಾನೆ, ಅಯ್ಯ ಅತ್ರಿ ಮಹಾಮುನಿ, ನಿನ್ನ ಸಂಕಲ್ಪದಿಂದ ನೀನು ಯಾವುದನ್ನು ಉಪಾಸನೆ ಮಾಡುತ್ತಿರುವೆಯೋ ಆ ಓಂಕಾರವು ಅಕಾರ ಉಕಾರ ಮಕಾರಗಳಿಂದ ಉತ್ಪನ್ನವಾಗಿರುವಂಥದ್ದು. ಹೀಗಾಗಿ ಅಕಾರ ಉಕಾರ ಮಕಾರಗಳ ಸ್ವರೂಪರಾಗಿ ಇರುವಂಥವರು ನಾವೇ. ಯದ್ವೈ ಧ್ಯಾಯಸಿ ತೇವಯಂ. ನೀನು ಯಾವ ಓಂಕಾರವನ್ನು ಒಟ್ಟಿಗೆ ಹೇಳುತ್ತಿರುವೆಯೋ ಆ ಒಟ್ಟಿಗೆ ಇರಬಹುದಾದ 3 ಮೂರ್ತಿಗಳು ನಾವೇ ಅಂತ. ಆಗ ಅತ್ರಿಗಳು ಹೇಳಿದರು, ಹಾಗಾದರೆ ನಾನು ಓಂಕಾರ ಪ್ರತಿಪಾದ್ಯನಾದ ದೈವವನ್ನ ಮಗನಾಗಿ ಬರಲಿ ಅಂತ ತಪವಾಚರಿಸಿದ್ದನಲ್ಲ ಅಂದಾಗ ಭಗವಂತ ಹೇಳ್ತಾನೆ, ಹೌದು, ಈಗ ನಾವು 3 ನಿಮ್ಮಲ್ಲಿ ಅವತಾರ ಮಾಡುತ್ತೇವೆ ಅಂತ ಅನುಗ್ರಹವನ್ನು ಮಾಡಿ ಬ್ರಹ್ಮದೇವ ಚಂದ್ರನ ಅಂಶದಿಂದಲೂ ಪರಮೇಶ್ವರನ ಅಂಶದಿಂದ ದೂರ್ವಾಸ ಮಹಾಮುನಿಗಳು ಅವತಾರ ಮಾಡ್ತಾರೆ. ಹಾಗೆಯೇ ಶ್ರೀಮನ್ನಾರಾಯಣನು ದತ್ತನಾಗಿ ಅವತಾರ ಮಾಡಿ ಬರ್ತಾನಂತೆ. ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟಃ ದತ್ತೋ ಮಯಾ ಅಹಮಿತಿ ಯದ್ಭಗವಾನ್ ಸದತ್ತಃ. ಭಗವಂತನಾದ ನಾರಾಯಣ ತನ್ನನ್ನು ತಾನು ಅತ್ರಿ ಮಹಾಮುನಿಗಳಿಗೆ ಕೊಟ್ಟುಕೊಂಡನಾದ ಕಾರಣದಿಂದ ಆ ನಾರಾಯಣನನ್ನ ದತ್ತ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ಭಗವಂತನ ಅವತಾರವಾಗುತ್ತಿದ್ದಂತೆಯೇ ಸೃಷ್ಟಿಯ ಎಲ್ಲ ಕಡೆಯಲ್ಲಿಯೂ ಸಹ ಮಹದಾನಂದವಾಗಿದೆ. ದೇವ ಋಷಿಗಳಿಗೆ ಮಹತ್ತರವಾದ ಸಂತೋಷವಾಗಿದೆ. ಗಂಧರ್ವರು ಹಾಡಿ ಹೊಗಳಿದ್ದಾರೆ, ಅಪ್ಸರಸೆಯರು ನರ್ತನ ಮಾಡಿದ್ದಾರೆ, ಗೋವುಗಳು ಆನಂದದಿಂದ ಅಂಬಾರವ ಮಾಡಿದೆಯಂತೆ, ಅಂಬರದಿಂದ ದೇವತೆಗಳು ಹೂ ಮಳೆಯನ್ನು ಗರೆದಿದ್ದಾರೆ. ಎಲ್ಲ ಕಡೆಯೂ ಶುಭ ಸೂಚನೆಗಳು ಕಂಡಿತಂತೆ. ಹೀಗೆ ಆ ಮಹಾನುಭಾವ ಅವತಾರನಾಗಿದ್ದಾನೆ ಅತ್ರಿ ಅನಸೂಯ ಸಂಜಾತನಾಗಿ ಅಂತ. ಆತ್ಮೀಯರೇ, ಈ ಕ್ಷಣದಲ್ಲಿ ನಾವು ಸ್ವಲ್ಪ ನಿಂತು ಚರ್ಚೆ ಮಾಡಬೇಕಾದ್ದೇನಪ್ಪ ಅಂದರೆ, ಎಂತಹ ತಪಸ್ವಿಗೆ ಭಗವಂತ ತನ್ನನ್ನು ತಾನು ಕೊಟ್ಟುಕೊಳ್ಳುತ್ತಾನೆ ಅಂತ. ಅತ್ರಿ ಅನಸೂಯ ಅನ್ನುವಂತಹ ದಂಪತಿಗಳಂತಹ ತಪಸ್ವಿಗಳಾದರೆ ಭಗವಂತ ತನ್ನನ್ನು ತಾನು ಕೊಟ್ಟುಕೊಳ್ಳುತ್ತಾನೆ ಅಂತ. ಹೀಗಾಗಿ ನಮಗೂ ಭಗವಂತನೇನಾದರೂ ಒದಗಬೇಕು, ನಮಗೆ ಸಿಗಬೇಕು ಆತ ಅಂತನ್ನೋದಾದರೆ ನಾವು ಅತ್ರಿ ಅನ್ನುವ ಸ್ಥಿತಿಗೆ ಹೋಗಬೇಕು ಅಂತ. ನೋಡಿ, ಆ ಹೆಸರು ಎಷ್ಟು ಚೆನ್ನಾಗಿದೆ, ಅತ್ರಿ. ಅತ್ರಿ ಅಂತಂದ್ರೆ ತ್ರಿ ಇಲ್ಲದವನು ಅಂತ. ಅಂದರೆ
ತ್ರಿಸ್ಥಿತಿಯನ್ನ ಮೀರಿದವನು ಅಂತ. 3 ಗುಣಗಳನ್ನು ಮೀರಿದವನು, 3 ಅವಸ್ಥೆಗಳನ್ನು ಮೀರಿದವನು, ತ್ರಿಕಾಲವನ್ನ ಮೀರಿದವನು, ತ್ರಿಲೋಕಾತೀತನಾದವನು, ತ್ರಿಶರೀರಗಳಿಂದ ಅತೀತನಾಗಿ ಯಾರು ಸಾಧನೆಯನ್ನು ಮಾಡುತ್ತಾರೋ, ತಪಸ್ಸನ್ನು ಮಾಡುತ್ತಾರೋ, ಆ ತುರಿಯಾವಸ್ಥೆಯಲ್ಲಿ ಹೋಗಿ ಆತ್ಮಸ್ಥಿತಿಯಲ್ಲಿ ನೆಲೆಯಾಗುತ್ತಾರೋ, ಅಂತಹ ಅತ್ರಿ ಅನ್ನುವಂಥ ಸ್ಥಿತಿಗೆ ಹೋದಾಗ ನಮಗೆ ದತ್ತ ತಾನಾಗಿ ಒದಗಿ ಬರ್ತಾನೆ. ಏಕೆಂದರೆ ಈ 3 ಪ್ರಪಂಚ, 3ಕ್ಕೆ ಅತೀತವಾದಂಥದ್ದೇ ಭಗವತ್ತತ್ವ. ಈ 3ಕ್ಕೆ ಸಿಗದೇ ಇರತಕ್ಕಂಥದ್ದೇ 4ನೆಯದಾದ ಭಗವತ್ತತ್ವ. ಹೀಗಾಗಿ ನಾವು 3ನ್ನ ಮೀರಿರಬೇಕು ಅನ್ನುವಂಥದ್ದು ಅತ್ರಿ ಅನ್ನುವಂಥ ನಾಮದಲ್ಲಿ ಇರುವಂತಹ ಸಚ್ಚಿಂತನೆ. ಇನ್ನು ಅವರಿಗೆ ಅನಸೂಯ ಅನ್ನುವಂಥ ಪತ್ನಿ. ಪುರಾಣ ಭಾಷೆಯಲ್ಲಿ ಪತ್ನಿ ಅಂದರೆ ಸಹಾಯ ಶಕ್ತಿ, ಆಧಾರ ಶಕ್ತಿ ಅಂತ. ನೋಡಿ, ಅನಸೂಯ ಅಂದರೆ ದೋಷ ದರ್ಶನವೇ ಇಲ್ಲದೇ ಇರತಕ್ಕಂಥದ್ದು ಅಂತ. ದೋಷ ಯಾವಾಗ ನೋಡ್ತೇವೆ ಅಂತಂದ್ರೆ, ನಾನು ಬೇರೆ, ಅವನು ಬೇರೆ, ಇವನು ಬೇರೆ ಅಂತ ಬೇರೆ ಬೇರೆ ಅಂತ ನೋಡಿದಾಗ ದೋಷ ನೋಡ್ತೇವೆ. ಆದರೆ ತತ್ವಚಿಂತನೆಯಲ್ಲಿ ಎಲ್ಲರಲ್ಲೂ ಇರುವಂತಹ ಚೈತನ್ಯ ಒಂದೇ ಅನ್ನುವಂಥ ಆ ಎತ್ತರದ ಸ್ಥಾಯಿಗೆ ಹೋಗಿ ನಿಂತು ಬಿಟ್ಟಾಗ ಶರೀರ ಬೇರೆ ಬೇರೆ ಆಗಬಹುದು, ಪ್ರಾಣಿಗಳು ಬೇರೆ ಬೇರೆ ಆಗಬಹುದು, ಆದರೆ ಈ ಎಲ್ಲ ಜೀವರಾಶಿಗಳಲ್ಲಿ ಇರುವಂತಹ ಚೈತನ್ಯ ಒಂದೇ. ತ್ವಯಿ ಮೈ ಚ ಅನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳಿದಂತೆ, ಏಕತ್ವ ದರ್ಶನದಲ್ಲಿ ಯಾರು ಹೋಗಿ ನಿಲ್ಲುತ್ತಾರೋ ಅವರಿಗೆ ಮಾತ್ರ ದತ್ತನು ತಾನು ಒದಗಿ ಬರ್ತಾನೆ. ಅಂದರೆ ಎಲ್ಲರಲ್ಲೂ ಭಗವಂತನೇ ಇದ್ದಾನೆ, ಎಲ್ಲ ಉಪಾದಿಯಲ್ಲೂ ಭಗವಂತನೇ ಆತ್ಮರೂಪದಿಂದಿದ್ದು ಆಯಾ ಉಪಾದಿಗಳನ್ನು ನಡೆಸ್ತಾ ಇದ್ದಾನೆ. ಯಾರೂ ಮೇಲಿಲ್ಲ, ಯಾರೂ ಕೀಳಿಲ್ಲ ಅನ್ನುವಂತಹ ಎತ್ತರದ ಸ್ಥಿತಿಯೇ ಅನಸೂಯಾ ಸ್ಥಿತಿ, ದೋಷ ದರ್ಶನ ಮಾಡದೇ ಇರುವ ಸ್ಥಿತಿ ಅಂತ. ಹೀಗಾಗಿ ಅತ್ರಿ ಅಂದರೆ 3ಕ್ಕೆ ಅತೀತವಾಗಿರುವಂಥದ್ದು, ಅನಸೂಯ ಅಂದರೆ ದೋಷ ದರ್ಶನ ಮಾಡದೇ ಇರುವಂಥದ್ದು. ಇಂತಹ ಎತ್ತರದ ಸ್ಥಾಯಿಗೆ ಹೋಗಿ ತಪಸ್ವಿಗಳಾಗಿ ನಿಂತರೆ ಆಗ ಭಗವಂತ ತಾನು ತಾನಾಗಿ ನಮಗೆ ದತ್ತನಾಗುತ್ತಾನೆ ಅಂತ. ಹೀಗಾಗಿ ಆತನ್ನ ಪ್ರಾರ್ಥನೆ ಮಾಡುವಾಗ ಅಥಕಸ್ಮಾದ್ಯುಚ್ಯತೆ ದತ್ತಾತ್ರೇಯಮಿತಿ ಯಸ್ಮಾತ್ ಸುದುಶ್ಚರಂ ತಪಃ ತಪ್ಯಮಾನಾಯ ಅತ್ರೇಯ ಪುತ್ರಕಾಮಾಯ ಅತಿತರಾಂ ತುಷ್ಟೇನ ಭಗವತಾಂ ಜ್ಯೋತಿರ್ಮಯೇನ ಆತ್ಮೈವ ದತ್ತೋ ಯಸ್ಮಾದ್ವಾ ಅನಸೂಯಾಂ ಅತ್ರೇಃ ತನಯಾಃ ಅಭವತ್ ತಸ್ಮಾದ್ಯುಚ್ಯತೆ ದತ್ತಾತ್ರೇಯಮಿತಿ ಅಂತ ಹೇಳಿರುವಂಥದ್ದು. ಇನ್ನು ಈ ದತ್ತಾತ್ರೇಯರಿಗೆ ಅವಧೂತ ಅನ್ನುವಂಥ ಒಂದು ವಿಶೇಷವಾದಂಥ ನಾಮದಿಂದ ಕರೀತಾರೆ. ಅವಧೂತ ಅಂದರೆ ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್ ತತ್ವಮಸ್ಯಾದಿಲಕ್ಷತ್ವಾತ್ ಅವಧೂತ ಇತೀರ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಅವಧೂತ ಅನ್ನುವ 4 ಅಕ್ಷರಕ್ಕೆ 4 ವಿಶೇಷ ಚಿಂತನೆಗಳನ್ನು ಹೇಳಿದ್ದಾರೆ ಉಪನಿಷತ್ಕಾರರು. ಅವಧೂತ ಅ ಅಕ್ಷರತ್ವಾತ್, ವಾ ವರೇಣ್ಯತ್ವಾತ್, ಧೂತ ಸಂಸಾರ ಬಂಧನಾತ್, ತತ್ವಮಸ್ಯಾದಿ ಲಕ್ಷತ್ವಾತ್. ಯಾರು ಅಕ್ಷರನೋ, ಯಾರು ಪೂಜನೀಯನೋ, ಯಾರನ್ನ ನಾವು ಶರಣು ಹೋದರೆ ನಮ್ಮ ಭವಬಂಧನವನ್ನು ಸುಟ್ಟು ಹಾಕಿಬಿಡ್ತಾನೋ, ಸಂಸಾರವನ್ನು ಸುಟ್ಟು ಹಾಕಿಬಿಡ್ತಾನೋ, ಮತ್ತು ಯಾರು ನಮಗೆ ತತ್ವಮಸ್ಯಾದಿ ಮಹಾಲಕ್ಷ್ಯವನ್ನು ತೋರಿಸಿ ಆ ಭಗವತ್ತತ್ವದಲ್ಲಿ ನಮ್ಮನ್ನು ಲಯ ಮಾಡುತ್ತಾನೋ ಅವನನ್ನು ಅವಧೂತ ಅಂತ ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ದತ್ತಾತ್ರೇಯರ ತತ್ವವನ್ನ ಭಕ್ತನಾಗಿ ಶಿಷ್ಯನಾಗಿ ಕೇಳುತ್ತಿರುವ ಸಾಂದೀಪಕನಿಗೆ ವೇದ ಧರ್ಮರು ಹೇಳ್ತಾ ಇದ್ದಾರೆ, ಅಯ್ಯ, ಇಂತಹ ಮಹಾತ್ಮನಾದ ದತ್ತನನ್ನ ಅರ್ಥ ಮಾಡಿಕೊಳ್ಳುವುದು ಮಹಾ ಕಷ್ಟ. ಈ ಮಹಾಶಯ ಒಮ್ಮೆ ಬಾಲನಂತೆ ಕಾಣ್ತಾನೆ, ಒಮ್ಮೆ ವೃದ್ಧನಂತೆ ಕಾಣ್ತಾನೆ, ಒಮ್ಮೆ ಬ್ರಾಹ್ಮಣನಾಗಿ ಕಾಣ್ತಾನೆ, ಒಮ್ಮೆ ಭಿಕ್ಷುಕನಾಗಿ ಕಾಣ್ತಾನೆ, ಒಮ್ಮೆ ತಪಸ್ವಿಯಂತೆ ಕಾಣ್ತಾನೆ, ಒಮ್ಮೆ ಚಾಂಡಾಳನಾಗಿ ಕಾಣ್ತಾನೆ, ಒಮ್ಮೆ ದೈವದಂತೆ ಕಾಣುತ್ತಾನೆ, ಮತ್ತೊಮ್ಮೆ ಪಿಶಾಚಿಯಂತೆ ಕಾಣ್ತಾನೆ. ಅದಕ್ಕೆ ಆತನನ್ನ ಸ್ತೋತ್ರ ಮಾಡುವಾಗ
ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹದ್ಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನಿ ಬಾಲೋನ್ಮತ್ತ ಪಿಶಾಚ ವೇಷ ಇತಿ ಮಹಾಯೋಗಿನೇ ಅವಧೂತ ಅನಸೂಯ ಆನಂದವರ್ಧನ ಅತ್ರಿಪುತ್ರ ಸರ್ವಕಾಮ ಫಲಪ್ರದಾಯ ಓಂ ಇತಿ ವ್ಯಾಹರೇತ್ ಅಂತ ಹೇಳಿ ಆತನನ್ನು ನಾನಾ ರೀತಿಯಲ್ಲಿ ಸ್ತೋತ್ರ ಮಾಡುವಂಥದ್ದು. ಯಾಕೆ ದತ್ತಾತ್ರೇಯರು ಹೀಗೆ ನಾನಾ ರೂಪದಿಂದ ಸಂಚಾರ ಮಾಡ್ತಾರೆ ಅಂತಂದರೆ, ವಾಸ್ತವವಾಗಿ ದತ್ತಾತ್ರೇಯರು ಇದ್ಯಾವ ರೂಪವೂ ಅಲ್ಲ, ಆದರೆ ಅವರಿಲ್ಲದೆ ಇದ್ಯಾವ ರೂಪವೂ ಇರುವುದಿಲ್ಲ. ಆ ದತ್ತತತ್ವವೇ ಸರ್ವಾಂತರ್ಯಾಮಿಯಾಗಿದೆ. ಆ ಭಗವಂತನೇ, ನಾರಾಯಣನೇ ತನ್ನನ್ನು ತಾನು ಎಲ್ಲ ಶರೀರಗಳಲ್ಲಿ ದತ್ತನಾಗಿಸಿಕೊಂಡಿದ್ದಾನೆ, ಆತ್ಮರೂಪನಾಗಿ. ಹಾಗಾಗಿ ದತ್ತ ಅಂದರೆ ನಮ್ಮಲ್ಲಿರುವ ಆತ್ಮತತ್ವವೇ ಭಗವಂತ ದತ್ತ. ಅವನನ್ನು ನೋಡಬೇಕೇ ಆಗಲಿ ಹೊರಗಡೆ ಕಾಣುತ್ತಿರುವ ಅನೇಕ ರೂಪಗಳನ್ನು ನೋಡುವುದು ಅಲ್ಲ. ಹೀಗಾಗಿ ಆ ದತ್ತಾತ್ರೇಯರು ನಾನಾ ಸ್ವರೂಪದಿಂದಲೂ ಇರುತ್ತಾರೆ, ಪರಿವ್ರಾಜಕರಾಗಿಯೂ ಕಾಣುತ್ತಾರೆ. ಹಾಗೆ ಈಗಾಗಲೇ ಹೇಳಿದಂತೆ ಬಾಲ, ಉನ್ಮತ್ತ, ಪಿಶಾಚ ನಾನಾ ರೂಪದಲ್ಲಿ ಕಾಣುತ್ತಾರೆ. ಹೀಗೆ ಮಹಾಯೋಗಿಗಳಾಗಿ ದತ್ತಾತ್ರೇಯರು ಸಂಚಾರ ಮಾಡ್ತಾ ಇದ್ದಾರೆ ಅಂತ ವೇದ ಧರ್ಮರು ಸಾಂದೀಪಕನಿಗೆ ಹೇಳುತ್ತಾ, ಮುಂದೆ ಹೇಗೆ ಜಂಭಾಸುರನ ವಧೆಯನ್ನ ಮಾಡಲಿಕ್ಕೆ ಕಾರಣರಾದರು ದತ್ತಾತ್ರೇಯರು ಅನ್ನುವಂಥ ವಿಚಾರವನ್ನು ಅವರು ಹೇಳಲಿದ್ದಾರೆ. ಆತ್ಮೀಯರೇ, ಆ ಚಿಂತನೆಯನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.